Hello, my dear mothers. Welcome back to Shishika's channel. ಇವತ್ತಿನ ಟಾಪಿಕ್ ಏನಂತ ಎಲ್ಲರಿಗೂ ಗೊತ್ತಾಯ್ತಲ್ವಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. The top most challenge faced by parents is digital device addiction. ಯಾವುದೇ ಮಗಗೂ ಬೈ ಬರ್ತ್ ಫೋನು ಟಿವಿ ಎಲ್ಲ ಗೊತ್ತಿರಲ್ಲ. ಅದನ್ನ ಇಂಟ್ರೊಡ್ಯೂಸ್ ಮಾಡೋದು ಪೇರೆಂಟ್ಸ್ ಆರ್ ಗಾರ್ಡಿಯನ್ಸ್. ಸೊ ಟಿವಿ ಫೋನು ಅವಾಯ್ಡ್ ಮಾಡಿ ಪೇರೆಂಟ್ಸ್ ಮಕ್ಕಳು ಜೊತೆ ಇಂಟ್ರಾಕ್ಟ್ ಮಾಡಿ ಮಾತಾಡಿ. ಸೊಲ್ಯೂಷನ್ ನಂಬರ್ 2, ಮಕ್ಕಳಿಗೋಸ್ಕರ ದಿನ ಸ್ಕೆಡ್ಯೂಲ್ ಪ್ಲಾನ್ ಮಾಡಿ. ಆ ಸ್ಕೆಡ್ಯೂಲ್ ಅಲ್ಲಿ 1 hour ಔಟ್ಡೋರ್ ಪ್ಲೇ ಇರಲಿ. ಇದರಿಂದ ಮಕ್ಕಳಿಗೆ ಬ್ರೈನ್, ಬಾಡಿ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಚಾಲೆಂಜ್ ಅಂದ್ಬಿಟ್ಟು ಈಟಿಂಗ್ ಹ್ಯಾಬಿಟ್ಸ್. ಅಯ್ಯೋ ನಮ್ಮ ಮಗು ಊಟ ತಿನ್ನಲ್ಲ ಅಂತ ತುಂಬಾ ಪೇರೆಂಟ್ಸ್ ಹೇಳೋದನ್ನ ನಾನು ಕೇಳಿದ್ದೀನಿ. ಈ ಕಂಪ್ಲೇಂಟ್ಗೆ ಮೇನ್ ಸೊಲ್ಯೂಷನ್ ಗೊತ್ತಾ? ಮನೇಲಿ ಜಂಕ್ ಫುಡ್ ಇಡೋದನ್ನ ಸ್ಟಾಪ್ ಮಾಡಿ. ಹಣ್ಣು ತರಕಾರಿಯಿಂದ ಹೆಲ್ದಿ ಫುಡ್ ಮಾಡ್ಕೊಡಿ. ಇಫ್ ಯು ಹೆಲ್ಪ್ ಯುವರ್ ಮಮ್ಮ, you can cook when you grown up. You can cook everything what you want. ಮಾಮೀಸ್, ನೀವು ಅಡುಗೆ ಮಾಡಬೇಕಾದ್ರೆ ಮಕ್ಕಳನ್ನು ಸೇರಿಸ್ಕೊಳ್ಳಿ. ಹೆಲ್ದಿ ಈಟಿಂಗ್ ಬಗ್ಗೆ ಹೇಳ್ಕೊಡಿ. ಯಾಕಂದ್ರೆ ಮಕ್ಕಳು ಫಾಲೋ ಮಾಡೋದು ಪೇರೆಂಟ್ಸ್ನ, ಎಸ್ಪೆಷಲಿ ಮದರ್ಸ್ನ. ನಾವು ಮಕ್ಕಳು ಅತ್ತಾಗ ಕೇಳಿದನ್ನ ಕೊಡ್ಲೇಬೇಕು ಅಂತ ಏನಿಲ್ಲ. ಅಲ್ಲೇ ನಿಲ್ಸ್ಮೇಲೆ ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೋತಾರೆ. ಚಾಲೆಂಜ್ ನಂಬರ್ 3, ಡಿಸಿಪ್ಲಿನ್ ಲೈಫ್ ಸ್ಟೈಲ್. ಪೇರೆಂಟ್ಸ್ ಹೇಗೆ ರೂಟೀನ್ ಫಾಲೋ ಮಾಡ್ತಾರೆ, ಮಕ್ಕಳು ಹಾಗೆ ಬೆಳೀತಾರೆ. ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಅವರನ್ನ ಸ್ಟಾಪ್ ಮಾಡಿ. ಮಕ್ಕಳಿಗೆ ನೇಚರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಸಿ. ನೇಚರ್ ಅಂದ್ರೆ ಔಟ್ ಸೈಡೇ ಅಲ್ಲ, ಬಾಲ್ಕನಿ ಅಥವಾ ರೂಮ್ ವಿಂಡೋ ಯಾವ್ದಾದ್ರು ಇರ್ಲಿ. ಫ್ರೆಶ್ ಏರ್ ತಗೊಳಕ್ಕೆ ಬಿಡಿ. ಆಮೇಲೆ 5 minutes ಮೆಡಿಟೇಷನ್, ಆಮೇಲೆ 10 minutes ಫಿಸಿಕಲ್ ಎಕ್ಸರ್ಸೈಸ್ ಡೈಲಿ ಪ್ರಾಕ್ಟೀಸ್ ಮಾಡಿಸಿ. ಫ್ರೆಂಡ್ಸ್ ನೈಟ್ ಮಲ್ಗಕ್ ಮುಂಚೆ ಸ್ಟೋರಿ ಬುಕ್ ರೀಡ್ ಮಾಡಿ. ಬುಕ್ ರೀಡ್ ಮಾಡೋದ್ರಿಂದ ಹೊಸ ವಿಷಯ ಎಲ್ಲ ಬೇಗ ಕಲ್ತ್ಕೊಬಹುದು. ಆಮೇಲೆ ಪೇರೆಂಟ್ಸ್ ಟು ಕಿಡ್ಸ್ ಟು ಬಾಂಡಿಂಗ್ ಚೆನ್ನಾಗಿರತ್ತೆ. ಮಕ್ಳಿಗೆ ಓದಕ್ಕಾಗಲ್ಲ ಅಂದ್ರೆ ಪೇರೆಂಟ್ಸ್ ನೀವೇ ರೀಡ್ ಮಾಡಿ, ಮಕ್ಳು ಕೇಳಿಸ್ಕೊಂತಾರೆ. Thanks for watching. Like, share and subscribe.